ಚನ್ನಗಿರಿ ತಾಲೂಕಿನ ನೆಲ್ಲಿಹಂಕಲು ಗ್ರಾಮಸೌಧ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಕುಮಾರ್ ಮಾತನಾಡಿ, ಗ್ರಾಮಸೌಧಗಳು ಬಡವರ ಕಣ್ಣೀರನ್ನ ಒರೆಸುವ ಕೇಂದ್ರವಾಗಬೇಕು. ಕೇಂದ್ರ ರಾಜ್ಯಗಳ ಯೋಜನೆಗಳು ಜನರಿಗೆ ತಲುಪುವಲ್ಲಿ ಗ್ರಾಮ ಪಂಚಾಯಿತಿಗಳು ಪ್ರಮುಖ ಪಾತ್ರ ವಹಿಸಬೇಕು ಅಂತ ಹೇಳಿದ್ರು. ರಾಜ್ಯ ಸರ್ಕಾರ ಅನುದಾನ ನೀಡದಿರುವುದು ಅಭಿವೃದ್ಧಿಗೆ ಅಡ್ಡಿಯಾಗಿದೆ ಅಂತ ಟೀಕಿಸಿದ್ರು. ಬಳಿಕ ವಿಶೇಷ ಆಹ್ವಾನಿತರಾದ ಡಾ ಧನಂಜಯ ಸರ್ಜಿ ಮಾತನಾಡಿ, ಮನೆ ನಿರ್ಮಾಣ ಮತ್ತು ವಸತಿ ಯೋಜನೆಗಳಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಪ್ರವಾಹ ಹಾನಿ ಪರಿಹಾರ ಮೊತ್ತವೂ ಕಡಿಮೆಯಾಗಿದೆ ಅಂತ ಆರೋಪಿಸಿದ್ರು. ಕಾರ್ಯಕ್ರಮದಲ್ಲಿ ಜೀವ ವೈವಿಧ್ಯ ನಿಗಮದ ಅಧ್ಯಕ್ಷ ವಡ್ನಾಳ್ ಜಗದೀಶ್ ಮಾತನಾಡಿ, ಗ್ರಾಮ ಪಂಚಾಯಿತಿಗಳಲ್ಲಿ ಜೀವ ವೈವಿಧ್ಯ ಸಮಿತಿಗಳನ್ನು ರಚಿಸಿ ಔಷಧ ಸಸ್ಯಗಳನ್ನು ಬೆಳೆಸುವ ಅವಶ್ಯಕತೆ ಅಗತ್ಯವಿದೆ ಅಂತ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದಿನೇಶ್ ಗೌಡ ವಹಿಸಿದ್ರು. ಕಾರ್ಯಕ್ರಮದ ಅತಿಥಿಗಳಾಗಿ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಮಮತಾ ಹೊಸಗೌಡರ್, ಜಿಲ್ಲಾ ಪಂಚಾಯಿತಿ ಇಒ ಎಂಆರ್ ಪ್ರಕಾಶ್, ಉಪಾಧ್ಯಕ್ಷೆ ಸುಮಾ ಪರಮೇಶ್ ನಾಯಕ್, ರಾಜ್ಯ ಮಹಾ ಒಕ್ಕೂಟ ಅಧ್ಯಕ್ಷ ಸತೀಶ್ ಕಾಡಶೆಟ್ಟಿಹಳ್ಳಿ, ರಾಜ್ಯ ಸಂಚಾಲಕ ಚೇತನ್ ಕುಮಾರ್ ಅರೇಹಳ್ಳಿ, ರಾಜ್ಯ ಸಂಚಾಲಕ ಜಿಲ್ಲಾಧ್ಯಕ್ಷ ವೀರೇಶ್ ದುಗ್ಗಳ್ಳಿ, ತಾಲೂಕು ಅಧ್ಯಕ್ಷ ಕೆಂಚಪ್ಪ ಆರ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮಾ ಶ್ರೀಧರ್, ಅನುಸೂಯ ದೇವರಾಜಪ್ಪ, ಶ್ವೇತಾ ಆಲೇಶ್ ನಾಯಕ್, ಅನುಸೂಯ ಬಾಯಿ, ಉಮೇಶ್ ನಾಯಕ್, ರುದ್ರನಾಯಕ್, ಎನ್ಬಿ ಚಂದ್ರಪ್ಪ, ಮಂಜುನಾಥ್, ಪಿಡಿಒ ಪವಿತ್ರ ಬಣಕಾರ್, ಕಾರ್ಯದರ್ಶಿ ಲಿಂಗರಾಜ್ ಹಾಗೂ ಸಿಬ್ಬಂದಿ ವರ್ಗ, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಗ್ರಾಂಟಿನ್ ಏಡ್ನ ಫೈನಾನ್ಸ್ ಕಮಿಷನಲ್ಲಿ ಹೈಯೆಸ್ಟ್ ಗ್ರಾಂಟಿನ್ ಏಡ್ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ. ಆ ನಿಟ್ಟಿನಲ್ಲಿ ಇವತ್ತು ಮನೆಗಳನ್ನು ಕಟ್ಟುವಂಥದ್ದಿರ್ಬೋದು. ಈಗ ತಾನೇ ಒಬ್ಬ ಬಹಳ ಬೇಜಾರಾಗಿ ಹೋದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಅಂಬೇಡ್ಕರ್ ಯೋಜನೆ ಇರ್ಬೋದು, ಈ ಯೋಜನೆಗಳಲ್ಲೆಲ್ಲ ಮನೆಗಳನ್ನ ಸುಮಾರಷ್ಟು ಸ್ಯಾಂಕ್ಷನ್ ಆಗ್ತಿತ್ತು. ಕಾರಣಾಂತರಗಳಿಂದ 2-2.5-3 ವರ್ಷದಿಂದ ಹೊಸ ಮನೆಗಳು ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಬಿದ್ದಂಥ ಮನೆಗಳಿಗೆ ಮುಂಚೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾ ಇತ್ತು, ಈಗ 1,20,000 ರೂಪಾಯಿ. ಅವನು ಪ್ರತಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂತ ಜನರಿಂದ ರೆವಿನ್ಯೂ ಕಲೆಕ್ಟ್ ಮಾಡಿ ಬ್ರಿಟನ್ ಕ್ವೀನ್ಗೆ ದುಡ್ಡು ಕಳಿಸ್ತಿದ್ದ. ಅದಕ್ಕೆ ಈ ವಾಸ್ ಅ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಹಂಗಾಗಿ ಇಡೀ ನೇರವಾಗಿ ICS ಮಾಡೋದನ್ನ ಬ್ರಿಟಿಷ್ ಸರ್ಕಾರ ಅವನ ಮೂಲಕ ಇಡೀ ಜಿಲ್ಲೆಯನ್ನ ಜಿಲ್ಲಾಡಳಿತ ಅನ್ನೋ ಪದ ಅಲ್ಲಿ ಬಂದಿದ್ದು. ನನ್ನ ಪ್ರಕಾರ ಜಿಲ್ಲಾಡಳಿತ ನನ್ನ ಜಿಲ್ಲಾ ಪಂಚಾಯಿತಿ, ತಾಲೂಕು ಆಡಳಿತ ನನ್ನ ತಾಲೂಕ್ ಪಂಚಾಯಿತಿ, ಗ್ರಾಮ ಆಡಳಿತ ನನ್ನ ಗ್ರಾಮ ಪಂಚಾಯಿತಿ. ಇವತ್ತದು ರಿವರ್ಸ್ ಮಾಡ್ಕೊಂಡ್ಬಿಟ್ರು. ಹೆಗಡೆ ಹೋದ ತಕ್ಷಣ IAS ಲಾಬಿ ಅದನ್ನು ರಿವರ್ಸ್ ಮಾಡ್ಕೊಂಡ್ಬಿಡ್ತು. ಅದು ಹಂಗೆ ಆಗಬಾರ್ದು. ಇವತ್ತು ಜಿಲ್ಲಾಧಿಕಾರಿ ಏನಿದೆ, ಈಸ್ ಹೆಡ್ ಆಫ್ ದಿ ರೆವಿನ್ಯೂ ಡಿಪಾರ್ಟ್ಮೆಂಟ್. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತಾರೆ, ಜಿಲ್ಲಾ ದಂಡಾಧಿಕಾರಿ ಅಂತ 144 ಸೆಕ್ಷನ್ ಹಾಕೋದು. ಮೋರ್ ದೆನ್ ದಟ್ ಇನ್ ಯಾವ ಜುಡಿಷಿಯಲ್ ಪವರ್ ಇದೆ ಅವ್ರಿಗೆ? ಕಟ್ಟ ಕಡೆಯ ವ್ಯಕ್ತಿಗೆ ಮುಟ್ಟೋದು ಸವಲತ್ತುಗಳು ಮುಟ್ಟಿಸೋ ಜಾಗ ಇಲ್ಲಪ್ಪ ಅಂದರೆ ಪಂಚಾಯಿತಿಯಿಂದ. ಪಂಚಾಯಿತಿ ಇವತ್ತು ನಮ್ಮ ಜೀವನಕ್ಕೆ ಅತ್ಯಮೂಲ್ಯ ಬೇಕಾದಂಥ ಸೌಲಭ್ಯಗಳು ಒದಗಿಸೋದ್ಯಾರಪ್ಪ ಅಂದರೆ ಪಂಚಾಯಿತಿ. ಆ ಪಂಚಾಯಿತಿ ಎಷ್ಟು ವ್ಯವಸ್ಥಿತವಾಗಿ ಆ ಪಂಚಾಯಿತಿ ನಡೆದು ಮತ್ತು ಕಾರ್ಯವೈಖರಿನೂ ಅಷ್ಟೇ ವ್ಯವಸ್ಥಿತವಾಗಿ ನಡೆದರೆ ಆ ಗ್ರಾಮ ಒಂದು ಸುವರ್ಣ ಗ್ರಾಮ ಆಗುತ್ತೆ ಅನ್ನೋ ಒಂದು ಯೋಚನೆ. ಹಾಗೆ ಈ ಗ್ರಾಮ ಪಂಚಾಯಿತಿ ತುಂಬ ವರ್ಷದಿಂದಲೂ ಚೆನ್ನಾಗಿ ನಡೀತಾ ಬಂದಿದೆ. ಒಳ್ಳೆಯ ರೀತಿ ಕೆಲಸಗಳು ಆಗ್ತದವೆ. ಆಗಲಿ ಆಗ ರೀತಿಯಲ್ಲಿ ಯಾವ ಥರದ ಅಡಚಣೆ ಮಾಡಿದಂತಲೇ ರಾಜಕೀಯ ಬರುತ್ತೆ, ಎಲೆಕ್ಷನ್ ಬರುತ್ತೆ, ಹೋಗುತ್ತೆ, ಅಧ್ಯಕ್ಷ ಯಾರಾಗ್ತಾರೆ, ಉಪಾಧ್ಯಕ್ಷರಾಗ್ತಾರೆ ಅನ್ನೋ ವಿಚಾರ ಅಲ್ಲ. ಮತ್ತೆ ಸ್ವಚ್ಛ ಭಾರತ್ ಮಿಷನ್ ಆಗಿರ್ಬೋದು, ಜಲಜೀವನ್ ಮಿಷನ್ ಆಗಿರ್ಬೋದು, ಬಹಳಷ್ಟು ಯೋಜನೆಗಳನ್ನು ಸರ್ಕಾರ ತಗೊಂಡು ಬಂದಿದೆ. ಆ ಒಂದು ಯೋಜನೆಗಳು ಸಾಕಾರ ಆಗಬೇಕು ಅಂತಂದರೆ ಅದು ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ನಮ್ಮ ಅಧಿಕಾರಿ ವರ್ಗದವರು ಮತ್ತು ಜನಪ್ರತಿನಿಧಿಗಳು ಇವರಿಬ್ಬರೂ ಸೇರಿ ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಇವತ್ತು ಉದ್ಘಾಟನೆ ಸಮಾರಂಭ ಏನಿಟ್ಕೊಂಡಿದ್ದೀರಿ, ಇವತ್ತು ವಿಶೇಷವಾದಂಥದ್ದು. ಯಾಕೆ ಅಂತಂದರೆ ಇವತ್ತು ನಮ್ಮ ಸಂವಿಧಾನದ ದಿನ. ನವೆಂಬರ್ 26 ಏನಿದೆ, ಕರಡು ಸಂವಿಧಾನ ಒಂದು ರಚನೆ ಆದಂಥ ದಿವಸ. ಆ ಒಂದು ವಿಶೇಷವಾದಂಥ ದಿವಸದಲ್ಲಿ ನಾವು ಇವತ್ತು ಇಟ್ಕೊಂಡಿದ್ದೀವಿ. ಸಂವಿಧಾನ ಏನು ಹೇಳುತ್ತೆ ಅಂತಂದರೆ ವಿಶೇಷವಾಗಿ ಹಕ್ಕು ಮತ್ತು ಕರ್ತವ್ಯಗಳನ್ನು ಹೇಳುತ್ತೆ. ನಮ್ಮ ಎಲ್ಲ ಜನರಿಗೆ ಹಕ್ಕುಗಳೇನಿದೆ, ಕರ್ತವ್ಯಗಳೇನಿದೆ ಅದನ್ನು ನಾವು ಸರಿಯಾಗಿ ನಿಭಾಯಿಸಬೇಕು ಅಂತ ಹೇಳಿ ಸಂವಿಧಾನ ಹೇಳುತ್ತೆ.
ಈ ಒಂದು ಮೂಲಕ ನಾನು ಎಲ್ಲ ವಿಷಯಗಳನ್ನು